ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಯಪ್ಪ ಎಷ್ಟೊಂದು ಚಳಿ, ಅಬ್ಬಬ್ಬಾ ಟೈಮ್ ಆಗಿದ್ರೆ ಸಹ ಇನ್ನೂ ಬೆಳಗಾದ ಹಾಗೆ ಕಾಣ್ತಾ ಇಲ್ಲ ಅಲ್ವಾ, ಎಷ್ಟು ಕತ್ಲೆ ಇದೆ. ಅದಕ್ಕೆ ನೋಡಿ ನಾನು ಹೀಗೆ ತಲೆಗೆಲ್ಲ ಕಟ್ಕೊಂಡು ಫುಲ್ ಸ್ವೆಟರ್ ಹಾಕೊಂಡು ಈಚೆ ಬಂದಿದ್ದೀನಿ. ಹಾಗೆ ಇವತ್ತು ಶುಕ್ರವಾರ, ಸೊ ನನ್ನ ಫ್ರೈಡೇ ವ್ಲಾಗ್ ಹೀಗಿರುತ್ತೆ. ಹೇಗೆ ಶುರುವಾಗುತ್ತೆ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಶುಕ್ರವಾರ ಬಂತು ಅಂದ್ರೆ ಸಾಕು, ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನು ಬೆಳಗ್ಗೆನೆ ಬೇಗ ಎದ್ದು ಮೊದಲು ಕಸ ಎಲ್ಲ ಗುಡಿಸಿ, ಆಮೇಲೆ ಮೆಟ್ಲು ಕಸ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಚೆ ಎಲ್ಲ ಕಸ ಹೊಡೆದು ಮೆಟ್ಲಿಗೆಲ್ಲ ನೀರು ಹಾಕೋದಕ್ಕೆ ಎಲ್ಲದನ್ನು ಕೂಡ ವಾಶ್ ಮಾಡ್ತಾ ಇದ್ದೀನಿ. ಹಾಗೆ ಮುಖ್ಯವಾಗಿ ಶುಕ್ರವಾರ ಬಂತಲ್ವಾ, ಅದಕ್ಕೆ ಬಾಕ್ಲೆಲ್ಲ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಬಾಕ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ರೇನೆ ಅದೊಂಥರ ಬಾಕ್ಲಲ್ಲಿ ಆ ದೇವರೇ ಮಹಾಲಕ್ಷ್ಮಿ ತಾಯಿ ಕುತ್ಕೊಂಡಿರೋ ತರ ಒಂದು ಫೀಲ್ ಇರುತ್ತೆ. ಹಂಗಾಗಿ ಶುಕ್ರವಾರ ಮರಿದಲ್ಲೇ ಅರಿಶಿನ ಕುಂಕುಮನ ದಿನ ಇಡ್ತೀವಿ. ಹಾಗೇನೆ ಕೆಲವರು ಇಡಲ್ಲ ಅಂತವರು ಶುಕ್ರವಾರ ಮರಿದಲ್ಲೇ ಅರಿಶಿನ ಕುಂಕುಮನ ಬಾಕ್ಲಿಗೆ ಇಟ್ಟು ರಂಗೋಲಿ ಇಡಿ, ಹೂವು ಇಡಿ. ಹಾಗೇನೆ ಆಮೇಲೆ ಒಂದು ಪುಟ್ಟದಾಗ ಒಂದು ರಂಗೋಲಿ ಬಿಡೋಣ, ಜಾಗ ಚಿಕ್ಕದಿರೋದ್ರಿಂದ ಒಂದು ಪುಟ್ಟದಾಗ ಒಂದು ರಂಗೋಲಿ ಬಿಟ್ಟು ಒಳಗಡೆ ಬಂದೆ. ಒಳಗಡೆ ಬರ್ತಾ ಇದ್ದ ಹಾಗೇನೆ ಹೊರಗಡೆ ಕೆಲಸ ಮುಗಿಸಿ ಅಡಿಗೆ ಮನೆಗೆ ಬಂದ ತಕ್ಷಣನೇ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಅದೆಲ್ಲ ಈಗ ಚೆನ್ನಾಗಿ ಹಾರೋಗಿದೆ, ನೀರೆಲ್ಲ ಹಾರಾಗಿದೆ. ಹಾಗೆ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಟು ಕಿಚನ್ ಸ್ಲ್ಯಾಬ್ಸ್ನೆಲ್ಲ ಮತ್ತೆ ಒರೆಸಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇವಾಗ ನೀರು ಪಾತ್ರೆ ತೊಳೆದಿಟ್ಟಿರೋದು ಹನಿ ಎಲ್ಲ ಇರುತ್ತಲ್ಲ, ಅದರಿಂದ ಈಗ ಮತ್ತೆ ಕಿಚನ್ ಸ್ಲ್ಯಾಬ್ಸ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಆದ್ಮೇಲೆ ಈ ಚಳಿಗೆ ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿದ್ರೆ ಆಹಾ ಸ್ವರ್ಗ. ಸೊ ಇವಾಗ ಬಿಸಿ ನೀರು ಕುಡಿತಾ ಇದ್ದೀನಿ. ಇದಾದ್ಮೇಲೆ ಈಗ ಪೂರ್ತಿ ಮನೆ ಕ್ಲೀನಿಂಗ್ ಇದೆ. ನಾನು ಆಗ್ಲೇ ಹೇಳಿದಾಗೆ ಶುಕ್ರವಾರ ಅಂದ್ರೆ ಸಾಕು ಕೆಲಸ ಜಾಸ್ತಿ. ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದ್ಮೇಲೆ ಈಗ ದೇವ್ರ ಸಾಮಾನುಗಳನ್ನೆಲ್ಲ ತೊಳಿಬೇಕು. ಎಲ್ಲ ದೀಪ, ಮಂಗಳಾರತಿ ಮಾಡೋದು, ಕಳಸ ಚೊಂಬು ಎಲ್ಲದನ್ನು ಪೂಜೆ ಮಾಡೋದಕ್ಕೆ ಎಲ್ಲ ತೊಳ್ಕೊಡ್ತಾ ಇದ್ದೀನಿ. ಇದೊಂಥರ ಪೂಜೆ ಸಾಮಾನ ತೊಳಿತಾ ಇದ್ರೆ ಮನ್ಸಿಗೆ ಒಂಥರ ನೆಮ್ಮದಿ ಕೊಡೋ ಸಮಯ ಇದು. ಹೀಗೆ ಎಲ್ಲ ಪೂಜೆ ಮಾಡೋದಕ್ಕೆ ಎಲ್ಲದನ್ನು ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದ್ಕೊಟ್ಟು ನಮ್ಮ ಮಾವರು ಪೂಜೆ ಮಾಡ್ತಾರೆ. ಹಾಗಾಗಿ ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಟ್ಟು ಅದಾದ್ಮೇಲೆ
ಪೂಜೆ ಮುಗೀತು. ಪೂಜೆ ಮುಗಿದ್ಮೇಲೆ ನಾನು ಒಂದ್ ಕಡೆ ಹೊಟ್ಟೆ ಹಸಿತಾ ಇರುತ್ತಲ್ಲ, ಇವಾಗ ಪೂಜೆ ಆಗೋವರೆಗೂ ಹೊಟ್ಟೆ ಹಸಿಯಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಪೂಜೆ ಆದ ತಕ್ಷಣ ಹೊಟ್ಟೆ ಕಾವು 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 ಅಂತಿರುತ್ತೆ. ಹಾಗಾಗಿ ಹೊಟ್ಟೆ ತುಂಬಾ ಹಸಿತಿದೆ. ಹಾಗೆ ಇವತ್ತಿನ ಸ್ಪೆಷಲ್ ಆಗಿ ಶುಕ್ರವಾರ ಅಂತ ಅಂದ್ಬಿಟ್ಟು ಒಂದು ಸ್ವೀಟ್ ಇರಬೇಕು, ಖಾರ ಇರಬೇಕು. ಹಾಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತು. ಚಳಿಗೆ ಬಿಸಿ ಉಪ್ಪಿಟ್ಟು ತಿಂತಿದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಇವತ್ತು ಬಿಸಿ ಬಿಸಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹೀಗಿತ್ತು ನನ್ನ ಈ ಶುಕ್ರವಾರದ ಬೆಳಗಿನ ರೋಟೀನ್. ಸಿಂಪಲ್ ಆಗಿ ಟ್ರೆಡಿಷನಲ್ ಆಗಿ ದಿನ ಶುರುವಾಯಿತು. ನಿಮಗೂ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮರೀದೆ ನಿಮ್ಮ ನೆಚ್ಚಿನ KM ಮ್ಯಾಪ್ ಅಂಡ್ ಮೀಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಬಾಯ್.